ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಈರುಳ್ಳಿ ದೋಸೆ. ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಎರಡು ಈರುಳ್ಳಿನ ಕಟ್ ಮಾಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಕಡೆ ಚಟ್ನಿಗೆ ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟನ್ನು ಹಾಕಿ ನಾನು ಚಟ್ನಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮತ್ತು ಒಂದು ಕಡೆ ತವಾನ ನಾವು ಬಿಸಿ ಇಡೋಣ. ತವ ಬಿಸಿ ಇಟ್ಬಿಟ್ಟು ನಾವು ಏನು ದೋಸೆ ಹಿಟ್ಟನ್ನು ರುಬ್ಬಿ ಇಟ್ಟಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ತವ ಚೆನ್ನಾಗಿ ಬಿಸಿ ಆಗಬೇಕು, ಇಲ್ಲಾಂದರೆ ದೋಸೆ ಎಲ್ಲ ಮುರ್ಕೊಳ್ಳುತ್ತೆ. ನೋಡಿ, ತವ ಚೆನ್ನಾಗಿ ಬಿಸಿ ಆಗ್ತಿದೆ. ಫುಲ್ಲು ಎಣ್ಣೆ ಸವರಬೇಕು, ಇಲ್ಲ ಈರುಳ್ಳಿಲಿ ಎಣ್ಣೆ ಸವರ್ಬೋದು, ಇಲ್ಲ ಅಂದರೆ ಈ ಥರ ಎಣ್ಣೆ ಹಚ್ಬೋದು ಫ್ರೆಂಡ್ಸ್. ಇವಾಗ ನೋಡಿ, ನಾನಿಲ್ಲಿ ದೋಸೆ ಹಾಕ್ತಾಯಿದ್ದೀನಿ. ಇದೇನು ಕಪ್ಪು ಇದೆ ಅಂತ ಅನ್ಕೋಬೇಡಿ, ಇದು ಉದ್ದಿನ ಬೇಳೆ ಹಾಕಿಲ್ಲ, ಇದಕ್ಕೆ ಉದ್ದಿನ ಕಾಳು ಅಂದರೆ ಅದು ಬೆಳೆದಿರೋ ಉದ್ದಿನ ಕಾಳನ್ನು ಹಾಗೆ ಕುಟ್ಬಿಟ್ಟು ಹಾಕಿರೋದ್ರಿಂದ ಅದು ಉದ್ದಿನ ಬೇಳೆ ಸಿಪ್ಪೆ ಇರುತ್ತಲ್ಲ ಅದು ಹೋಗೋದಿಲ್ಲ, ನಿಮಗೂ ಗೊತ್ತು. ಹಾಗಾಗಿ ಅಂದರೆ ನಾವು ಮಾಮೂಲಿ ಉದ್ದಿನ ಬೇಳೆ ಹಾಕ್ತೀವಿ ಅಂದರೆ ಜಾಸ್ತಿ ಹಾಕಬೇಕು, ಈ ಥರ ಸಿಪ್ಪೆ ಇರೋ ಉದ್ದಿನ ಬೇಳೆ ಹಾಕ್ತೀವಿ ಅಂದರೆ ಸ್ವಲ್ಪ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಇಲ್ಲಿ ದೋಸೆ ಹಾಕಿದ್ದೀನಿ. ದೋಸೆ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಅಂದರೆ ಈಸಿಯಾಗಿ ತುಂಬ ಬೇಗವಾಗಿ ಮಾಡ್ಬೋದು. ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಎರಡು ಸೈಡ್ನು ನೀವು ಫ್ರೈ ಮಾಡ್ಬೋದು. ನಾನು ಎರಡು ಸೈಡ್ ಇದನ್ನು ಫ್ರೈ ಮಾಡಿಲ್ಲ, ಯಾಕಂದರೆ ಆ ಕಡೆ ತಿರುಗಾಕ್ಬಿಟ್ರೆ ಅದೆಲ್ಲ ತವಾಗ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡು ಸೈಡ್ ಫ್ರೈ ಮಾಡಿಲ್ಲ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ಪ್ಲೇಟ್ ಮುಚ್ತೀನಿ. ಅದನ್ನು ನಾನು ವೀಡಿಯೋ ಮಾಡಿಲ್ಲ ಇಲ್ಲಿ. ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ನೋಡಿ, ಇದು ರೆಡಿ ಆಗಿದೆ. ಇವಾಗ ತೆಗೆದುಬಿಟ್ಟು ಪ್ಲೇಟ್ಗೆ ಹಾಕೋಣ. ಮತ್ತು ನೆಕ್ಸ್ಟು ಇನ್ನೊಂದು ದೋಸೆನೂ ಹಾಕೋದನ್ನು ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ಇಲ್ಲಿ. ಇದನ್ನು ಹಾಗೆ ಸೇಮ್ ಅದೇ ಥರ ಮಾಡ್ಕೋಬೇಕು. ಅಂದರೆ ಏನಂದರೆ ತವ ಮಾತ್ರ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಈ ದೋಸೆ ಮಾಡೋದಕ್ಕೆ. ಹಾಕ್ಬಿಟ್ಟು ಸೇಮ್ ಅದಕ್ಕೆ ಯಾವ ಥರ ಹಾಕೋದು ಅದೇ ಥರ ಇದಕ್ಕೆ ಹಾಕೋದು. ಇವಾಗ ನೋಡಿ, ದೋಸೆ ರೆಡಿಯಾಗಿದೆ. ಇದನ್ನು ಚಟ್ನಿ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಕಲರ್ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್.